ಗೈಸ್ 2 ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಚಾನಲ್ ಮಾನಿಟೈಸ್ ಆನ್ ಆಗುತ್ತೆ ಇಲ್ಲ ಅಂತೇಳಿ. ಯಾಕಪ್ಪ ಈಗ ಹೇಳ್ತಾ ಇದ್ದೇನೆ ಅಂದರೆ, ಸೊ ನೀವು ವರ್ಷಾನುಗಟ್ಟಲೆ ಕಷ್ಟಪಟ್ಟು 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚರ್ನ ಕಂಪ್ಲೀಟ್ ಮಾಡಿರ್ತೀರಾ. ಕಂಪ್ಲೀಟ್ ಮಾಡಿ ಮಾನಿಟೈಸ್ಗೆ ಅಪ್ಲೈ ಮಾಡಿದರೆ ಸೊ ನಿಮ್ಮದು ಮಾನಿಟೈಸ್ ರಿಜೆಕ್ಟ್ ಆಗಿಬಿಡುತ್ತಪ್ಪ ಅಂದರೆ ಸೊ ನಿಮಗೆ ತುಂಬಾ ಬೇಜಾರಾಗುತ್ತೆ. ಆ ರೀಸನಿಂದ ಸೊ ಯೂಟ್ಯೂಬ್ನಲ್ಲಿ ಒಂದು 5 ಸೆಟ್ಟಿಂಗ್ಸ್ ಇದ್ದಾವೆ. ಈ ಸೆಟ್ಟಿಂಗ್ಸ್ನ ನೀವೇನು ಮಾಡಿದಿರಪ್ಪ ಅಂದರೆ ನಿಮ್ಮದು ಆರಾಮಾಗಿ ಚಾನಲ್ ಮಾನಿಟೈಸ್ ಆನ್ ಆಗುತ್ತೆ. ಇಲ್ಲಾಂದರೆ ನೀವು ಎಫರ್ಟ್ ಹಾಕಿ ತುಂಬಾ ವೇಸ್ಟ್ ಆಗುತ್ತೆ. ಆ ರೀತಿಯಿಂದ ಸೊ ಏನೇನು ಸೆಟ್ಟಿಂಗ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲು ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ರೂಲ್ಸ್ ಇರ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ತುಂಬಾ ಕ್ರಿಯೇಟರ್ಸು ಕಡಿಮೆ ಇರ್ತಾಯಿದ್ರು. ನೀವೇನಾದ್ರು 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಿದಿರಪ್ಪ ಅಂದರೆ ಆರಾಮಾಗಿ ನಿಮ್ಮದು ಮಾನಿಟೈಸ್ ಆನ್ ಆಗಿಬಿಡೋದು. ಆದರೆ ಈಗ ಆ ರೀತಿ ಅಲ್ಲ. ಸೊ ತುಂಬಾ ಕಾಂಪಿಟೇಷನ್ ಇದೆ. ಸೊ ಎಲ್ಲರೂ ಯೂಟ್ಯೂಬರ್ಸ್ ಆಗೋರೆ. ಆ ರೀಸನಿಂದ ಸೊ ತುಂಬಾ ರೂಲ್ಸ್ನ ತಂದಿದ್ದಾರೆ. ಸೊ ಈ ರೂಲ್ಸ್ನ ನೀವು ಖಂಡಿತ ಫಾಲೋ ಮಾಡಲೇಬೇಕು. ಅವೇನೇನು ಆಪ್ಷನ್ ಇದಾವೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಒಂದು 6 ಆಪ್ಷನ್ ಇದ್ದಾವೆ, ಅಂದರೆ 6 ಸೆಟ್ಟಿಂಗ್ಸ್ ಇದ್ದಾವೆ. ಈ ಸೆಟ್ಟಿಂಗ್ಸ್ನ ಎಲ್ಲರೂ ಮಾಡ್ಕೋಬೇಕು. ಈಗ ಫಸ್ಟ್ ಒಂದು ನೋಡಿ, ಇಲ್ಲಿ ವಾಟ್ ಯು ನೀಡ್ ಟು ಜಾಯ್ನ್ ಅಂದರೆ ಸೊ ನೀವೇನಾದರೂ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕಪ್ಪ ಅಂದರೆ ಏನೇನು ಮಾಡಬೇಕಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ, ಸೊ ಎಲ್ಲ ರೂಲ್ಸ್ನ ನೀವು ಫಾಲೋ ಮಾಡಬೇಕಂತ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಒನ್ನು ಹ್ಯಾವ್ ಎ ನೋ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆನ್ ಯುವರ್ ಚಾನಲ್ ಅಂದರೆ ಸೊ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿ ಸ್ಟ್ರೈಕ್ ಇರಬಾರ್ದು. ಸೊ ನಿಮ್ಮ ಚಾನಲ್ ಏನಾದರೂ ಸ್ಟ್ರೈಕ್ ಇತ್ತಪ್ಪ ಅಂದರೆ ನೀವು 90 ಡೇಸ್ವರೆಗೂ ವೇಟ್ ಮಾಡಬೇಕು. ಸೊ ನಿಮ್ದೇನಾದರೂ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಆಗಿ ಕೂಡ ನಿಮ್ಗೆ ಏನಾದರೂ ಸ್ಟ್ರೈಕ್ ಬಂದಿತ್ತಪ್ಪ ಅಂದರೆ ನೀವು 90 ದಿನ ವೇಟ್ ಮಾಡಿ. ಸೊ ಸ್ಟ್ರೈಕ್ ರಿಮೂವ್ ಆದಮೇಲೆ ನೀವು ಆರಾಮಾಗಿ ಅಪ್ಲೈನ ಮಾಡ್ಕೋಬೋದು. ಅದರೊಳಗಡೆ ಯಾವುದೇ ರೀತಿ ನಿಮಗೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಸಿಗೋದಿಲ್ಲ. ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಈಗ 4th ಒನ್ ಬರೋದ್ರೆ ಮೇಕ್ ಶ್ಯೂರ್ 2 ಸ್ಟೆಪ್ ವೆರಿಫಿಕೇಶನ್ ಟರ್ನ್ ಆನ್ ಯುವರ್ ಗೂಗಲ್ ಅಕೌಂಟು. ಅಂದರೆ ಈಗ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೋಡಿ. ಸೊ ಒಂದು ಜಿಮೇಲ್ ಮುಖಾಂತರ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಾರ. ಆ ಜಿಮೇಲ್ನ ನೀವು ವೆರಿಫಿಕೇಶನ್ ಮಾಡ್ಕೊಂಡಿರಬೇಕು. ಸೊ ನಿಮ್ಗೇನು ಮಾಡೋಕ್ಕೆ ಬಂದಿಲ್ಲಪ್ಪ ಅಂದರೆ ಸೊ ನನಗೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಿಮಗೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿ ವೆರಿಫಿಕೇಶನ್ ಮಾಡೋದು ಅಂತೇಳಿ. ಸೊ ಅದನ್ನು ಕೂಡ ನೀವು ಆನ್ ಮಾಡ್ಕೊಂಡಿರಬೇಕು. ಇವಾಗ ನೆಕ್ಸ್ಟ್ ಬರೋದ್ರೆ ಹ್ಯಾವ್ ಎ ಅಡ್ವಾನ್ಸ್ಡ್ ಫ್ಯೂಚರ್ ಆಕ್ಸೆಸ್ ಆನ್ ಯೂಟ್ಯೂಬ್ ಅಂದರೆ ಸೊ ಒಂದು 4 ಫೀಚರ್ ಇದಾವೆ. ಸೊ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದು ಕ್ರೋಮ್ ಬ್ರೌಸರ್ ನಿಮಗೆ ಸಿಗುತ್ತೆ. ಸೊ ಇದನ್ನ ಎನ್ಬಲ್ ಮಾಡ್ಕೊಂಡಿರ್ಬೇಕು. ಸೊ ಎಲ್ಲ ಕಂಪ್ಲೀಟೆಡ್ ಅಂತ ಗ್ರೀನ್ ಮಾರ್ಕ್ ಬರಬೇಕು. ಅವಾಗ ಮಾತ್ರ ನೀವು ನಿಮ್ಮ ಚಾನಲಲ್ಲಿ ಮಾನಿಟೈಸ್ಗೆ ಅಪ್ಲೈನ ಮಾಡ್ಕೋಬೋದು. ಸೊ ಆಪ್ಷನ್ನ ನೀವು ಎನ್ಬಲ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ ಒಂದು ಬರೋದ್ರೆ ಹ್ಯಾವ್ ಒನ್ ಆ್ಯಕ್ಟಿವ್ ಆ್ಯಡ್ಸನ್ಸ್ ಫಾರ್ ಯುವರ್ ಯೂಟ್ಯೂಬ್ ಲಿಂಕ್ಡ್ ಆನ್ ಯುವರ್ ಚಾನಲ್ ಅಂದರೆ ಸೊ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ದುಡ್ಡು ಮಾಡ್ಕೋಬೇಕಪ್ಪ ಅಂದರೆ ನೀವು AdSense ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ತಾರೆ ನೋಡಿ, ಅಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ನೀವು ಅಲ್ಲಿ AdSense ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಆರಾಮಾಗಿ ದುಡ್ಡನ್ನ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದ್ರು ಮೊದಲೇ AdSense ಅಕೌಂಟ್ ಇತ್ತಪ್ಪ ಅಂದರೆ ಅದನ್ನು ಕೂಡ ನೀವು ಲಿಂಕ್ನ ಮಾಡ್ಕೋಬೋದು. ಮತ್ತು ನಿಮ್ಮ ಹತ್ರ ಏನಾದರೂ AdSense ಅಕೌಂಟ್ ಇಲ್ಲ ಅಂದರೆ ನೀವು ಅಪ್ಲೈ ಮಾಡ್ತಿರಲ್ಲ ಮಾನಿಟೈಸ್ಗೆ, ಅಲ್ಲಿ ಸೆಕೆಂಡ್ ಆಪ್ಷನ್ ಇರುತ್ತೆ AdSense ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಂಡೆ ಸಾಕು. ಸೊ ಈಗ ನೀವೆಲ್ಲ ಸ್ಟೆಪ್ನ ಫಾಲೋ ಮಾಡಿದ್ರ ಅಂದರೆ ನೀವು 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮದು ಆರಾಮಾಗಿ ಚಾನಲ್ ಮಾನಿಟೈಸ್ ಆನ್ ಆಗುತ್ತೆ. ಈಗ ನೋಡಿದ್ರಲ್ಲ, ಸೊ ಏನೇನು ಸೆಟ್ಟಿಂಗ್ಸ್ ಇದಾವೆ, ಏನೇನು ಮಿಸ್ಟೇಕ್ನ ಮಾಡಬಾರ್ದು ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.